ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಯುದ್ಧ ಹಿನ್ನೆಲೆ ದುಬೈನಲ್ಲಿರುವಂತಹ ಕನ್ನಡಿಗರಿಗೆ ಯುದ್ಧದ ಆತಂಕ ಹೆಚ್ಚಾಗಿದೆ. ದುಬೈನಲ್ಲಿ ಓದ್ತಾ ಇರುವಂತಹ ಬಾಗಲಕೋಟೆಯ ಧ್ರುವ ಹೊಕ್ರಾನಿ ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿಯಲ್ಲಿ ಇವರು MBA ವ್ಯಾಸಂಗ ಮಾಡ್ತಿದ್ದಾರೆ. ಕಳೆದ 6 ತಿಂಗಳಿಂದ ದುಬೈನಲ್ಲಿ ಧ್ರುವ ವ್ಯಾಸಂಗ ಮಾಡ್ತಾ ಇರೋದು. ಹೀಗಾಗಿ ಕನ್ನಡಿಗರಿಗೆ ಯುದ್ಧದ ಆತಂಕ ಹೆಚ್ಚಾಗಿದೆ. ಸದ್ಯ ಹಾಸ್ಟೆಲ್ ರೂಮ್ನಲ್ಲಿ ಇರುವಂತಹ ಧ್ರುವ ಹೊಕ್ರಾನಿ ಯುದ್ಧ ವಾತಾವರಣ ಇರೋದ್ರಿಂದ ಹೊರಗೆ ಬಾರದಂತೆ ಅವರಿಗೆ ಸೂಚನೆ ಕೊಡಲಾಗಿದೆ. ಮಿಡ್ಲ್ಸೆಕ್ಸ್ ಅನ್ನುವಂಥ ಯೂನಿವರ್ಸಿಟಿಯಲ್ಲಿ MBA ವ್ಯಾಸಂಗ ಮಾಡ್ತಿರುವಂಥ ಧ್ರುವ ಬಾಗಲಕೋಟೆಯವರು ಯುದ್ಧದ ವಾತಾವರಣ ಇರೋದ್ರಿಂದ ಹೊರಗೆ ಬರಬೇಡಿ ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ಸುರಕ್ಷಿತ ಸ್ಥಳದಲ್ಲಿರುವಂಥ ಬಾಗಲಕೋಟೆ ವಿದ್ಯಾರ್ಥಿ. ನೋಡಿ, ಈ ಬಗ್ಗೆ ಧ್ರುವ ತಂದೆ ಜೊತೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸಿದ್ದಾರೆ. ನೋಡೋಣ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಸಾರಿರುವ ಯುದ್ಧದಿಂದ ದುಬೈನಲ್ಲಿ ಯುದ್ಧದ ಒಂದು ಕಾರ್ಮೋಡ ಕವಿದಿರುವಂಥದ್ದು. ದುಬೈನಲ್ಲಿ ಬಾಗಲಕೋಟೆ ಮೂಲದ MBA ವಿದ್ಯಾರ್ಥಿಯಾಗಿರ್ತಕ್ಕಂಥ ಧ್ರುವ ಹೊಕ್ರಾನಿ ಅವರು ಸಿಲುಕಿರ್ತಕ್ಕಂಥದ್ದು. ಕಳೆದ 6 ತಿಂಗಳ ಹಿಂದೆ ಅಷ್ಟೇ ಒಂದು ದುಬೈನಲ್ಲಿ ವ್ಯಾಸಂಗಕ್ಕೆ ಹೋಗಿರುವಂಥದ್ದು. ನಾನೀಗ ಏನು ಧ್ರುವ ಹೊಕ್ರಾನಿ ಅವರ ಪೋಷಕರ ಬಳಿ ಇದ್ದೀನಿ, ಪಾಲಕರು ಇದ್ದಾರೆ. ಒಂದು ಯುದ್ಧದ ಒಂದು ಕಾರ್ಮೋಡ ಕವಿದ ಒಂದು ಪರಿಣಾಮ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಸರ್, ತಮ್ಮ ಮಗ ದುಬೈನಲ್ಲಿ MBA ಓದ್ತಾ ಇದ್ದಾನೆ. ಈಗ ಯುದ್ಧ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಏನು ಯುದ್ಧ ನಡೀತಿರ್ತಕ್ಕಂಥದ್ದು ಮಧ್ಯದಲ್ಲಿ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಇದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಾನೆ. ನಾನು ನಿನ್ನೆ ಅವನ ಜೊತೆ ಮಾತಾಡಿದ್ದೀನಿ. ಅವ್ರಿಗೆ ಅಲ್ಲಿ ಯಾವುದೋ ಆತಂಕ ಪಡೋ ವಾತಾವರಣ ಇಲ್ಲ ಅಂತ ಅವನು ಹೇಳ್ಕೊಂಡಿದ್ದಾನೆ. ನಿನ್ನೆ ಹೇಳೋ ಪ್ರಕಾರ ರಾತ್ರಿ ಹೊತ್ತಲ್ಲಿ ಕೆಲವೊಂದಿಷ್ಟು ಡ್ರೋನ್ಗಳು ಹಾಗೂ ಮಿಸೈಲ್ಗಳು ಅಟ್ಯಾಕ್ ಕೂಡ UAE ದೇಶದಲ್ಲಿ ಆಗಿದೆ. ಆದ್ರೆ ಅವ್ರು ಇರ್ತಕ್ಕಂಥ ಏನ್ ದುಬೈನ ಅಕಾಡೆಮಿಕ್ ಸಿಟಿ ಇದೆ, ಅಲ್ಲಿ ಸಾಕಷ್ಟು ಯೂನಿವರ್ಸಿಟಿಗಳು ಅಕಾಡೆಮಿಕ್ ಸಿಟಿಯಲ್ಲಿ ಇದೆ. ಇವನು ಓದ್ತಾ ಇರೋದು ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿ, ಲಂಡನ್ನ ಒಂದು ಭಾಗ ಆಗತಕ್ಕಂಥ ಮಿಡ್ಲ್ಸೆಕ್ಸ್ ಯೂನಿವರ್ಸಿಟಿ ದುಬೈದಲ್ಲಿದೆ. ಅವನು ಅಲ್ಲಿ 1 ವರ್ಷದ MBA ಮಾಡ್ಲಿಕ್ಕೆ ಹೋಗಿದ್ದಾನೆ. ಹೋದ ವರ್ಷ 25 ಸೆಪ್ಟೆಂಬರ್ ನಿಂದ ಅವನು ಜಾಯ್ನ್ ಆಗಿದ್ದಾನೆ ಅಲ್ಲಿ. ಅವನು ಹೇಳೋ ಪ್ರಕಾರ ಅಲ್ಲಿ ಯಾವುದೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮಗೆ ಕೂಡ ಅವ್ನು ಮಾತಾಡಿದ್ದಾನೆ. ಸರ್, ಇವಾಗ ಕೊನೆಯದಾಗಿ ಯಾವಾಗ ಕಾಲ್ ಮಾಡಿದ್ದ ಧ್ರುವ ನಿಮಗೆ ಅಂತಂದ್ರೆ ಈ ಒಂದು ಯುದ್ಧ ಘೋಷಣೆ ಆದ ಬಳಿಕ ಯಾವಾಗ ಕಾಲ್ ಮಾಡಿ ಮಾತಾಡಿದ್ದು, ಏನ್ ಹೇಳಿದ? ನಾವು ನಿನ್ನೆನೂ ಒಂದ್ 2-3 ಸರಿ ಮಾತಾಡಿದೀನಿ. ಇವತ್ತು ಬೆಳಿಗ್ಗೆನೂ ಕೂಡ 2-3 ಸರಿ ಮಾತಾಡಿದ್ದೀನಿ. ಅವನು ಧೈರ್ಯವಾಗಿದ್ದಾನೆ, ಯಾವ್ದು ಹೆದರ್ಬೇಡಿ, ನಾನು ಸೇಫ್ ಆಗಿದ್ದೀನಿ ಅಂತ ನಮ್ಮ ಹತ್ರ ಮಾತಾಡಿದ್ದಾನೆ. ಜಸ್ಟ್ ಅಲ್ಲಿ ಸದ್ಯ ಯಾಕಂತಂದ್ರೆ ಮೆಸೇಜ್ಗಳ ಅಲರ್ಟ್, ಎಮರ್ಜೆನ್ಸಿ ಮೆಸೇಜ್ಗಳನ್ನ ಅಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ, ಜನರಿಗೆ ಅಲ್ಲಿಯ ಸರ್ಕಾರಗಳು ಬಿಡ್ತಿರ್ತಕ್ಕಂಥದ್ದು, ಮತ್ತೆ ಭಾರತಕ್ಕೆ ಬರ್ಲಿಕ್ಕೆ ಯಾವುದೇ ರೀತಿಯಾದ ವ್ಯವಸ್ಥೆ ಕೂಡ ಇಲ್ಲದೆ ಇರುವಂತದ್ದು, ಇನ್ನು 2 ದಿನ ವಿಳಂಬ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ. ಆ ನಿಟ್ಟಿನೊಳಗೆ ನಿಮಗೆ ಯಾವ ರೀತಿ ಯಾರನ್ನೆಲ್ಲ ಸಂಪರ್ಕ ಮಾಡ್ತಾ ಇದ್ರಿ? ಇಲ್ಲ, ಇಲ್ಲೇ ನಾವು ಯಾವುದೇ ರೀತಿ ಆತಂಕಕ್ಕೆ ಒಳಪಟ್ಟಿಲ್ಲ. ಯಾಕಂದ್ರೆ ಅವನು ಅಲ್ಲಿ ಧೈರ್ಯವಾಗಿದ್ದಾನೆ. ಮತ್ತೆ ಅವ್ನು ಜೂನಲ್ಲಿ ಅವನ ವಿದ್ಯಾಭ್ಯಾಸ ಮುಗಿಯುತ್ತೆ. ಅವನು ಹೇಳೋ ಪ್ರಕಾರ ಅಲ್ಲಿ ಯಾವುದೂ ಅವರಿಗೆ ತೊಂದರೆ ಆಗ್ತಾ ಇಲ್ಲ. ಇದುವರೆಗೂ ಕೂಡ ಊಟದಾಗ್ಲಿ ವಸತಿದಾಗ್ಲಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಅನುಭವಿಸ್ತಾ ಇಲ್ಲ. ಸೊ ನಾವು ಈ 2-3 ದಿನ ನೋಡ್ಕೊಂಡು ಏನ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡ್ಬೇಕಂತ ಹೇಳಿ ನಾವು ನಿರ್ಧಾರಕ್ಕೆ ಬಂದಿದೀವಿ. ನಾವು ಕೂಡ ಅಲ್ಲಿ ವಾತಾವರಣ ಮುಂದೆ ಹೇಗೆ ಬರುತ್ತೆ, ಅಲ್ಲಿ ಯುದ್ಧ ನಿಲ್ಲುತ್ತಾ ಅಥವಾ ಯುದ್ಧ ಮುಂದೆ ಬರುತ್ತೆ ನೋಡ್ಕೊಂಡು ಅವ್ರನ್ನ ಕರೆಸ್ಕೊಂಡು ಪ್ರಾಮಾಣಿಕ ಪ್ರಯತ್ನ ನಾವು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀವಿ. ಇದಿಷ್ಟು ಏನು ಬಾಗಲಕೋಟೆಯ ಮೂಲದ ವಿದ್ಯಾರ್ಥಿಯಾಗಿರ್ತಕ್ಕಂಥ ಧ್ರುವ ಹೊಕ್ರಾನಿ ಅವರ ತಂದೆಯವರು ಪವರ್ ಟಿವಿಗೆ ಮಗನ ಜೊತೆ ಮಾತನಾಡಿರ್ತಕ್ಕಂಥ ವಿಚಾರವನ್ನ ಹಂಚಿಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಸೆಪ್ಟೆಂಬರ್ನಲ್ಲಿ MBA ವಿದ್ಯಾಭ್ಯಾಸಕ್ಕಾಗಿ ಏನು ಒಂದು ದುಬೈನಲ್ಲಿ ಹೋಗಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಧ್ರುವ ಈಗ ಏನು ಇವತ್ತು ಬೆಳಗ್ಗೆ ಕೂಡ ಒಂದು ತಂದೆ ತಾಯಿ ಜೊತೆ ಮಾತನಾಡಿರುವಂಥದ್ದು, ಯಾವುದೇ ರೀತಿ ಆತಂಕ ಪಡ್ತಕ್ಕಂಥ ವಿಷಯ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾನೆ. ಇಷ್ಟು ಬಾಗಲಕೋಟೆಯಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.